ನಿಲ್ಸಿ ಆನೆ 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 ಗಾಡಿ ಆಫ್ ಮಾಡು ಬಂದ್ಬಿಡುತ್ತೆ ಅದು. ನಮ್ಮ ಕಡೆ ಎತ್ಕೊಳ್ ಕಟ್ಟಿ ಈ ತರ ಮಾಡ್ತೀವಿ. ಬೇವು ಬೆಲೆ ಏನಕ್ಕೆ ತಿನ್ನೋದು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಅಯ್ಯೋ ಮಳೆ ಸ್ಟಾರ್ಟ್ ಆಗೋಯ್ತು. ಆಟಗಳು ನಡೀತದೆ. ಯಾವ ಆಟ ನಡೀತಿದ್ದು ಗುರು? ಎರಡೇಟು ಕಟ್ಟ ಇಲ್ಲ ಇವಕ್ಕೆಲ್ಲ ಗೊತ್ತಿಲ್ಲ ಗೈಸ್. 2000 ಹುಟ್ಟಿರೋಕೆಲ್ಲ ಏನ್ ಗೊತ್ತು? ಗೊತ್ತಿಲ್ಲ, ಕಬಡ್ಡಿ ಗೊತ್ತಿಲ್ಲ. ಮೊಬೈಲ್ ಬಂದ್ಮೇಲೆ ಹಾಳಾಗೋಯ್ತು, ಪ್ರಪಂಚವೇ ಹಾಳಾಗೋಯ್ತು. ಅದೇನ್ಲೇ ಅದು ಕಾರ್ಬನ್ ಮೊನಾಕ್ಸೈಡ್. 12 ಗಂಟೆ ಆಗಿಲ್ಲ ಇನ್ನುವೆ. ಆಗೋಯ್ತು. ಹ್ಯಾಪಿ ಯುಗಾದಿ ಅಲ್ವಾ ಇವಾಗ? ಹ್ಯಾಪಿ ಯುಗಾದಿ. ಅಲ್ಲಿ ನೋಡ್ರಿ ಆನೆ ಬರ್ತಾ ಇದೆ ನಮ್ ಕಾರ್ ಹತ್ರನೇ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ತೋಟದಿಂದನೇ. ಅಲ್ಲಿ ನೋಡಿ ನಮ್ಮ ಹಿಂದೆ JCB ಕೆಲಸ ಮಾಡ್ತಾ ಇದೆ, ಮತ್ತು ಟ್ರ್ಯಾಕ್ಟರ್ ನೋಡಿ ಅಲ್ಲಿದೆ. ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಏನಕ್ಕೆ ಬೇಗ ಆತತ್ರ ಮಾಡ್ತಾಯಿದ್ದೀನಿ ಅಂದರೆ ಮಳೆ ಬರ್ತಾಯಿದೆ ರೀ. ಅಲ್ಲಿ ನೋಡಿ ಜೋರು ಮಳೆ ಅಲ್ಲೆಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು. ಸೊ ಆ ಮಳೆ ಬರೋದಕ್ಕೂ ಮುಂಚೆ ಕೆಲಸ ನಾವು ಮುಗಿಸ್ಬೇಕು. ಎಲ್ರಿಗೂ ಹೊಸ ವರ್ಷ ಜನವರಿಲಿ ಸ್ಟಾರ್ಟ್ ಆದರೆ ನಮ್ಮ ರೈತರಿಗೆ ಈ ಯುಗಾದಿನೇ ಹೊಸ ವರ್ಷ. ಈ ಯುಗಾದಿಯಿಂದ ನಮ್ಮ ರೈತರೆಲ್ರಿಗೂ ಒಳ್ಳೇದಾಗ್ಲಿ, ಜೊತೆಗೆ ನೀವೇನೇನು ಅನ್ಕೊಂಡಿದ್ರ ಎಲ್ಲ ಕೆಲಸ ಸಕ್ಸಸ್ ಆಗಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಸೊ ಸದ್ಯಕ್ಕೆ ನಾವು ಕೆಲಸ ಮಾಡೋಣ ಬನ್ನಿ. ನೆನ್ನೆ ನಮ್ಮೂರಿಗೆ ಆನಿಕಲ್ ಮಳೆ ರೀ. ಮೊನ್ನೆ ಎಲ್ಲ ಏನು ನೋಡ್ತೀರಾ, ನೆಲನೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಆಣಿಕಲ್ಲು. ಹಬ್ಬ ಆಣಿಕಲ್ ಮಳೆ ನಮಗಿಲ್ಲ, ನಮ್ಮೂರಿಗಿಲ್ಲ. ಈ ಕಡೆ ನಮ್ಮ ಚಾಮರಾಜನಗರ ಸುತ್ತಮುತ್ತ ಹಳ್ಳಿಗಳಿಗೆ, ಆ ಕಡೆ ಯಳಂದೂರು ನಗರ ಆ ಸೈಡಿಗೆ. ಸೊ ನಮ್ಮೂರಿಗೆ ಇವಾಗ ಮೋಸ್ಟ್ಲಿ ಇವಾಗ ಬರ್ಬೋದು, ಆನಿಕಲ್ ಮಳೆ ಬರುತ್ತೆ ಇವಾಗ ನೋಡಿ. ಇಲ್ಲಿ ನೋಡ್ರಿ ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರು ಮೇಲ್ಗಡೆ ನಿಂತ JCBನ ಹೈಟ್ ಮಾಡ್ತೀನಿ ಅಂದ. ಇವಾಗ ನೋಡೋಣ ಬನ್ನಿ ಯಾವ ಥರ ಮಾಡ್ತಾನೆ ಅಂತ. ಫಸ್ಟು ಹೈಟ್ ಮಾಡಿಬಿಡು, ಆಮೇಲೆ ಹತ್ತೀನಿ ನಾನು. ಮಳೆ ಸ್ಟಾರ್ಟ್ ಆಯಿತು, ಹನಿ ಆಗ್ತಿದೆ. ಮಳೆ ಮಳೆ ಬಂತಲ್ಲ, ಮಳೆ ಸ್ಟಾರ್ಟ್ ಆಗೋಯ್ತು. ಪಾಪ ಆನಿಕಲ್ ಬೀಳ್ತಾ ಇಲ್ಲ, ಬರೀ ಮಳೆ ಬೀಳ್ತಾ ಇದೆ. ನಮ್ಮ ಹುಡುಗರು ಮಳೆಲೂ ಕೆಲಸ ಮಾಡ್ತಾವ್ರೆ ಎಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಲೋಡ್ ಇರ್ತಾ ಇಲ್ಲ, ಇವಾಗ JCBಯಿಂದ ಇರಿಸ್ತಾ ಇದೀವಿ. ತಳ್ಳು ಬರ್ಲಿ. ಅಯ್ಯೋ ಅದೇನದು ವೆಲ್ಡ್ ಮಾಡಿಸ್ಬೇಕಾ? ಅದೇ 100 ರೂಪಾಯಿ ಮಾಡಿಸ್ಕೊಳ್ಳೋಣ. ಹಣ ಕಿತ್ಕೊಂಡ್ ಬಂದಿರೋದಂದ್ರೆ ಇದು ನೋಡ್ರಿ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಗುತ್ತೆ ನೋಡೋಣ ಈಗ. ಟೈಮ್ ರಾತ್ರಿ 8:50. ಹಿಂದೆ ನಮ್ಮ JCB ಬರ್ತಾ ಇದೆ, ಮುಂದೆ ಟ್ರ್ಯಾಕ್ಟರ್ ನಿಂತಿದೆ. ಇಷ್ಟೊತ್ತಲ್ಲಿ ಒಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಉಳಿದಿತ್ತು, ಅದನ್ನು ಮುಗಿಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆಗಲೇ ಹನಿ ಆಗ್ತಾಯಿತ್ತಲ್ಲ, ಸೊ ಮಳೆ ಜೋರಾಗಿ ಬರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮಿಂದ ಒಂದು ಸ್ವಲ್ಪ ದೂರ ಅಂದರೆ ಒಂದು 5-6 ಕಿಲೋಮೀಟ್ರಿಗೆ ಸಿಕ್ಕಾಪಟ್ಟೆ ಮಳೆ. ಬಟ್ ನಮ್ಗೆ ಅಷ್ಟು ಮಳೆ ಇಲ್ಲ. ಇಲ್ಲಿ ನೋಡಿ, ಏನಾದರೂ ಆಗಲಿ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು. ಸೊ ದಟ್ ಈಸ್ ಮೈ ಪಾಲಿಸಿ. ಮಧ್ಯರಾತ್ರಿ ಆಗಿದೆ, ಊರೇ ಮಲಗ್ಬಿಟ್ಟದೆ. ನಾವು ಮನೆಗಿಲ್ಲ, ನಾವು 4 ಫೀಟ್ ಇಲ್ಲಿ. ಹ್ಯಾಪಿ ಯುಗಾದಿ ಅಡ್ವಾನ್ಸ್. ಅಮಾವಾಸ್ಯೆಯಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದೀವಿ. ಅದು ಯುಗಾದಿ ಆಯ್ತಲ್ಲ, 12 ಗಂಟೆ ಆಗಿಲ್ಲ ಇನ್ನುವೆ. ಆಗೋಯ್ತು. ಹ್ಯಾಪಿ ಯುಗಾದಿ ಅಲ್ವಾ ಇವಾಗ? ಹ್ಯಾಪಿ ಯುಗಾದಿ ಕಣ್ರಿ. ನೋಡಿ ಯುಗಾದಿ ಈಗ ಅಮಾವಾಸ್ಯೆ ಮುಗೀತು ನೆನೆ. 12 ಗಂಟೆ 2 ನಿಮಿಷ. 12 ಗಂಟೆ 2 ನಿಮಿಷ ಯುಗಾದಿ ಹೊಸ ವರ್ಷ ಸ್ಟಾರ್ಟ್ ಆಗಿ 2 ನಿಮಿಷ ಆಯ್ತು. ಹ್ಯಾಪಿ ಯುಗಾದಿ ಟುಡೇ. ಎಲ್ಲ ಚಳಿ ಅಲ್ವಾ, ಟೀ ಕುಡಿತಾ ಇದ್ವಿ. ಪಾಪ ನಮ್ಮ ಹುಡುಗರು ನಿದ್ಗೆಟ್ಕೊಂಡು ಕೆಲಸ ಮಾಡ್ತಾವ್ರೆ ನೋಡಿ. ಇವತ್ತು ಹಬ್ಬ ಬೇರೆ, ಹಬ್ಬದ ದಿವಸ ಅಮಾವಾಸ್ಯೆ ರಾತ್ರಿ, ಇನ್ನ ಕೆಲಸ ಮಾಡ್ಕೊಂಡೇ ಇದ್ದೀವಿ. ಇಲ್ಲಿ ನೋಡ್ರಿ, ಕೆಲಸ ಮಾಡ್ತಾ ನಮ್ಮ JCB ಆ ಒಂದು ಪೈಪ್ ಇದೆಯಲ್ಲ, ಆಯಿಲ್ ಪೈಪು, ಅದೇ ಕಟ್ಟಾಗೋಯ್ತು. ಇವಾಗ ಅದನ್ನು ತಗೊಬರೋದಕ್ಕೆ ಅಂದ್ಬಿಟ್ಟು ಈ ಮಧ್ಯರಾತ್ರಿಯಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾವನೆ ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರು. ಈ ಮಧ್ಯರಾತ್ರಿಯಲ್ಲಿ ಯಾರು ಇರ್ತಾರೆ ಏನಂತ ಗೊತ್ತಿಲ್ಲ. ಹಣ ಇರ್ತಾರೆ, ನಾನು ಫೋನ್ ಮಾಡಿ ಹೇಳಿದ್ದೀನಿ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅನೂರಿಗೆ. ಸೊ ಇಲ್ಲಿಂದ 35 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಈ ರಾತ್ರಿ ಹೋಗಬೇಕು.
ನಮಗಂತೂ ನಿದ್ದೆ ಬೇರೆ ಅಣ್ಣ, ಬನ್ನಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರು. ಸೊ ನೋಡೋಣ ಆ ಪೈಪ್ ಸಿಗುತ್ತೋ ಏನೋ ಗೊತ್ತಿಲ್ಲ. ಹೋಗಿ ಆ ಪೈಪ್ ಇಸ್ಕೊಂಡು ಬಂದು ಅದನ್ನು ಫಿಟ್ ಮಾಡಿ ನಮ್ಮ ಕೆಲಸನ ಕಂಟಿನ್ಯೂ ಮಾಡಬೇಕು. ಸೊ ಅಷ್ಟರಲ್ಲಿ ನಾವು ಹೋಗೋ ರೂಟು ನೋಡಿ ಈ ಥರ ಇದೆ. ಸೊ ಹೋಗೋ ದಾರಿಲಿ ನಮಗೆ ಏನು ಬೇಕಾದರೂ ಸಿಗ್ಬೋದು, ಆನೆ, ಹುಲಿ, ಚಿರತೆ, ಹಂದಿ ಏನಾದರೂ. ಸೊ ನೋಡೋಣ, ಯಾಕೋ ನನ್ನ ಮನಸ್ಸು ಹೇಳ್ತಿದೆ ಆನೆ ಸಿಗುತ್ತೆ ಅಂತ. ಸಿಗ್ಬೋದು ಆನೆ? ನೋಡೋಣ ಸಿಗುತ್ತೆ ಏನಂತ. ಇವತ್ತು ಅಮಾವಾಸ್ಯೆ ರಾತ್ರಿ ಬರೀ ರೀ, ನಾವು ಅಮಾವಾಸ್ಯೆಲಿ ಕೆಲಸ, ಹಬ್ಬ ಕತೆಗಳು. ಎಲ್ಲರೂ ಹಬ್ಬ ಮಾಡ್ಕೊಂಡು ನೋಡ್ತಾನಂತೆ, ಒಂದೆರಡು ಸತಿ ನೋಡಿದಾನಂತೆ. ನೋಡಮ್ಮ ಈ ಸತಿ ಸಿಗ್ಬೋದಾ? ಊರೇ ಹಬ್ಬ ಮಾಡ್ತಾ ಇದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಕಾಯಕವೇ ಕೈಲಾಸ, ಫಸ್ಟು ಕೆಲಸ ಆಮೇಲೆ ಹಬ್ಬ ನಮಗೆ. ಓಕೆ, ಒಂದು ಒಳ್ಳೆ ಸಾಂಗ್ ಕೇಳ್ಕೊಂಡು ಹೋಗಿ ಇಸ್ಕೊಬರೋಣ ಬನ್ನಿ. ಪೈಪ್ ಹೊಡೆದೋಗಿ ಎಲ್ಲ ಆಯಿಲು ಇದರಲ್ಲೇ ಹೋಗ್ತಾ ಇದ್ದಿದ್ದು. ಅದು ತಗೊಂಡೋಗೋದಕ್ಕೆ ಇಲ್ಲಿ ಬಂದ್ವಿ, ಬಟ್ ಇಲ್ಲಿ ಸಿಗ್ತಾ ಇಲ್ಲ. ಬೆಂಗಳೂರಿಂದ ಒಬ್ಬರು ನಮ್ಮ ಗೊತ್ತಿರೋರು ತಗೊಬರ್ತಾ ಇದ್ದಾರಂತೆ, ಬಟ್ ಅವ್ರಿಗೆ ಇವಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಫೋನ್ ಮಾಡಿದ್ರಾ? ಹಲೋ, ಏನಂತ ನೋಡಿ ಇರೋ ಟೆನ್ಷನ್ ಬಿಟ್ಬಿಟ್ಟು ನಾವೆಲ್ಲ ಸ್ಟಿಂಗ್ ಕುಡಿತಾ ಇದ್ದೀವಿ. ಫೋನ್ ಮಾಡಿ, ಮಮ್ಮಿಯವರು ಮನೆಯಿಂದ ಮಾಡಿದ್ರು. ಅವ್ರಿಗೆ ಫೋನ್ ಮಾಡೋ ರಿಂಗ್ ಆದ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕರೆಂಟ್ಲಿ ಸ್ವಿಚ್ ಆಫ್ ಆಗಿದ್ದಾರೆ ಅಂತ ಹೇಳ್ತಾರೆ. ಕರೆಂಟ್ಲಿ ನೋಡಿ ಇಲ್ಲಿ ನೋಡ್ರಿ, ಇಷ್ಟೋ ತನಕ ಫೋನ್ ಮಾಡ್ತಿದ್ದಾಗ ಬರ್ತಾ ಇದ್ದೀನಿ, ಇಲ್ಲೇ ಬಂದೆ ಅಂತಿದ್ರು. ಈಗ ಫೋನ್ ಮಾಡಿದ್ರೆ ಟೈಮ್ 10:30 ಆಗಿದೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಎಂತ ಮಾಡೋದೀಗ? ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ ನಾವು. ಅಯ್ಯೋ ಕತೆ. ಸಾಗಲ್ಲ ಅಂದ್ರೆ ಅಂಗಡಿನ ಸೀಲ್ ಮಾಡ್ಬಿಟ್ಟು ಹೋಯ್ತೀವಿ ಅಷ್ಟೇ. ಸೀಜ್ ಯಾವ್ದಕ್ಕೆ ಮಾಡ್ದೆಪ್ಪ ಅವ್ರ ಅಂಗಡಿನ ನೀನು? ಇವಾಗ ಇದೊಂದು ಪೈಪ್ ತಗೊಂಡೋದ್ರೆ ನಮ್ದು ಕೆಲಸ ಏನಿಲ್ಲ. ನೋಡಿ, ಇದು ಜಾಸ್ತಿ ಏನಾಗಿಲ್ಲ, ಇದು ಜಸ್ಟ್ ಇಲ್ಲೊಂದು ಸಣ್ಣದು ಪಿನ್ ಚುಚ್ಚಿದಾಗ ಒಂದು ಸಣ್ಣ ಡ್ಯಾಮೇಜ್ ಆಗಿದೆ ಅಷ್ಟೇ. ಆದರೆ ಆಯಿಲ್ ಪ್ರೆಷರ್ ಎಲ್ಲ ಇಲ್ಲೇ ಹೋಗುತ್ತೆ, ಸ್ವಲ್ಪನೂ ಗಾಳಿ ಹೋಗಷ್ಟಿಲ್ಲ, ಹೋಗಂಗಿಲ್ಲ. ನಾನು ಅದಕ್ಕೆ ನಮ್ಮ ಹುಡುಗನ್ಗೆ ಹೇಳಿದೆ, ಟೇಪ್ ಹೊಡ್ಕೊಂಡು ಕೆಲಸ ಮಾಡೋಣ ಕಣ ಅಂದೆ. ವೆಲ್ಡಿಂಗ್ ಕೊಟ್ಟರು ನಿಧಾನ ಅಂತಾನೆ ಮಾಡ್ತಾರೆ. ಅದನ್ನ ವೆಲ್ಡಿಂಗ್ ಹೆಂಗ್ ಕೊಡ್ತಾರೆ ನೀವು? ವೆಲ್ಡಿಂಗ್ ಕೊಟ್ರೆ ಈ ಪೈಪ್ ಐತಲ್ಲ ಇದು ಸುಟ್ಟೋಗುತ್ತೆ. ನಾವು ಟೇಪು ಏನೇ ಸುತ್ತಿದ್ರು, 10 ಟೇಪ್ ಸುತ್ತಿದ್ರು ಅದು ನಿಂತ್ಕೊಳ್ಳಲ್ಲ. A few moments later. ನೋಡಿ ಜಿಂಕೆಗಳು, ಇನ್ನೊಂದು ಬರುತ್ತೆ ಚಿಕ್ಕದು. ಅಲ್ಲಿ ನೋಡಿ ಜಿಂಕೆಗಳು ಇವಾಗ ಎಲ್ಲ ಬರ್ತಾ ಇದ್ದಾವೆ ನಮ್ಮ ರೈತರ ತೋಟಕ್ಕೆ. ಅಲ್ಲಿ ಬರ್ತಾ ಇದೆ ಇನ್ನೊಂದು. ಇರಿ ಹೊರಟೋಗ್ಲಿ. ಅಲ್ಲೂ ಬತ್ತೈತೆ ಇನ್ನೂ. ಇರಿ ನೋಡಿ ಅಲ್ಲಿ ಗ್ಯಾಂಗ್ ಇದೆ, ಒಂದು ದೊಡ್ಡ ಗ್ಯಾಂಗು. ಇಲ್ಲಿ ನೋಡಿ, ಇದು ದೊಡ್ಡ ಗ್ಯಾಂಗು, ಜಿಂಕೆ ಗ್ಯಾಂಗು. ಇನ್ನೂ ಒಂದು ಬರುತ್ತೆ. ವೇಟ್ ಮಾಡಿ ಬಂತು. ಅಣ್ಣ ಕೈಗೆಲ್ಲ ಸಿಗಲ್ವಣ್ಣ ಇದು? ಸಿಗಲ್ಲ. ಅಲ್ಲಿ ನೋಡ್ರಿ ಜಿಂಕೆಗಳು ಎಲ್ಲ ಹೋಗ್ತಾ ಇದ್ದಾವೆ ನಮ್ಮ ರೈತರ ತೋಟಕ್ಕೆ. ಎಲ್ಲ ಹಿಂದ್ಗಡೆ ಕಾರ್ ಬರ್ತಿದೆ ಅಷ್ಟೇ ಈಗ. ಅಲ್ಲಿ ನೋಡಿ, ಅಲ್ಲೊಂದು ನಿಂತಾಗೆ ನೋಡಿ, ಅಲ್ಲೊಂದು ಬರ್ತೈತೆ. ಮರಗಿರಿಲಿದ್ದು ಜಿಂಕೆನೋ ಇದ್ದಾನೆ. ಜಿಂಕೆ ತಾನೆ ಅದು? ಜಿಂಕೆ ಒಂದೇ ಜಾಗ ನಿಂತದೆ ಎಲ್ಲ ಆಡ್ದೆ ಮತ್ತೆ ಅವು. ಏನ್ ಕುರಿ ಬೇರೆ ಕಟ್ಟಿದ್ದಾರ ಇವ ಬೇರೆ. ನೋಡಿ ಇಲ್ಲಿ ಹಂದಿ ನಿಂತಿ, ನೋಡಿ ಹಂದಿ ಕಾಡಿನ ರಾಜ. ಕಾಡಿನ ರಾಜ ಹಂದಿ, ಕಾಡಿನ ರಾಜ ಹಂದಿ ಇಲ್ಲಿ ನಿಂತಿ. ಇನ್ನು ಮುಂದೆ ನಮಗೆ ಆನೆ ಮತ್ತೆ ಡೈನೋಸಾರ್ ಎಲ್ಲ ಸಿಗ್ಬೋದು. ಅದನ್ನು ನೋಡಿಕೊಂಡು ನಮ್ಮ ತೋಟಕ್ಕೆ ಹೋಗೋಣ. ಓಕೆ, ಒಂದು ಒಳ್ಳೆ ಸಾಂಗ್ ಕೇಳೋಣ ಇರಿ ಅಲ್ಲಿ ತನಕ. ಮುಂದೆ ಆನೆಗಳು ಸಿಗ್ಬೋದು ಅನ್ಕೋತೀನಿ. ಇಲ್ಲ ಸಿಗಲ್ಲ. ಸೊ ನೀವು ಅಷ್ಟೇ ಆ ಥರ ಕಾಡು ಪ್ರಾಣಿಗಳು ರಸ್ತೆಗಳು ದಾಟುವಾಗ ಸುಮ್ಮನೆ ಹುಚ್ಚು ಬಂದಾಗ ಹೋಗ್ಬೇಡಿ, ನಿಲ್ಲಿಸ್ಬಿಟ್ಟು ಹೋಗ್ರಿ. ನಿಲ್ಲಿಸ್ಬಿಟ್ಟು ಅವು ರಸ್ತೆಗಳನ್ನು ದಾಟಿದ ಮೇಲೆ ಪಾಸಾಗಿ ನೀವು. ಅಲ್ಲಿ ನೋಡ್ರಿ ಇಲ್ಲಿ ನೋಡಿ, ನಾವು ಆನೆ ಸಿಗುತ್ತೆ ಅಂತ ಹೇಳ್ತಿದ್ವಿ. ಅಲ್ಲಿ ನೋಡಿ, ಇದೊಂದೇ ಆನೆ ಮಾತ್ರ ಎನಿ ಟೈಮ್ ರೋಡಲ್ಲೇ ನಿಂತಿರುತ್ತೆ. ಅಂದ್ರೆ ಇದು ನಮ್ಮ ರೈತರಿಗೆ ದಾಳಿ ಮಾಡಿತ್ತಲ್ಲ, ಆನೆ ಅಲ್ಲ, ಇದು ಬೇರೆ. ಇದು ನೋಡಿ ಎರಡು, ಇದು ಇದು ಒಂಟಿ ಕೊಂಬಲ್ಲ, 2 ಟಸ್ಕರ್ ಇದೆ ನೋಡಿ ಇದಕ್ಕೆ. ಗೊತ್ತಾಯ್ತಾ ಕನ್ನಡ? ಅಲ್ಲಿ ನೋಡಿ ಬರುತ್ತೆ, ಈ ಕಡೆಗೆ ತಿರುಗ್ತು.
ಏನು ಬರಲ್ಲ, ಬರಲ್ಲ. ಮಡಗ್ಬಿಟ್ರೆ ಇಲ್ಲ. ನಡೆಯ ಮುಂದಕ್ಕೆ ಯಾತಕ್ಕೆ ಅಂತಿದ್ದೆ ನಾವಿಲ್ಲ ರೆಡಿ. ಇರಿ ಹೋಗ್ಲಿ ಒಂದೊಂದು ಸಡನ್ ಆಗಿ ಅದು ಹತ್ರ ಹೋಗೋ ತನಕ ಈ ಕಡೆ ಗಾಡಿ ಸೈಡು ಹೋಗೋ ತನಕ ತಿರುಗಲ್ಲ ಕೆಲವೊಂದು. ಡೈಲಿ ನಾ ನೈಟ್ ಬಂದಾಗಲ್ಲ ನೋಡಿದೀನಿ. ಇದು 4ನೇ ನೈಟು. 4ನೇ ನೈಟು ನಮ್ಗಿದೆ ಫಸ್ಟ್ ನೈಟು. ನಮ್ಗೆ ಫಸ್ಟ್ ನೈಟು ನೋಡಿ ಈ ಕಡೆನೇ ಬರ್ತಾ ಇರೋದು. ಈ ದಾರಿಲಿ ಇದೆ ಫಸ್ಟ್ ನೈಟ್ ನಮ್ಗೆ. ಒಂದು ಓಡ್ ಬಂದ್ರೆ ಇಲ್ಲ. ಅಲ್ಲಿ ನೋಡ್ಕೊಳ್ರಿ ಕ್ಲೀನಾಗಿ ಆನೆ ತೋರಿಸಿಲ್ಲ ಆನೆ ತೋರಿಸಿ ಅಂತಿದ್ರಲ್ಲ. ಅಲ್ಲಿ ನೋಡ್ರಿ ಗಜ ಗಾಂಭೀರ್ಯದಿಂದ ನಡೀತಿರೋ ಗಜನ ನೋಡ್ರಿ. ಒಳ್ಳೆ ಲುಕ್ ಕಣ ಗಜೇಂದ್ರ ಪುಡೆ. ಸರಿ ಹೋಗ್ರಿ ನಾ ಹೋಯ್ತೀನಿ ಟಾಟಾ ಬಾಯ್ ಅಂತಿರೋದು ಈಗ ಅವರು. ಇರಿ ಹೋಗ್ಬೇಡ, ಸಡನ್ ಆಗಿ ತಿರ್ಗುಡುತ್ತೆ. ಅಣ್ಣ ಇನ್ನೊಂದ್ ಏನಂದ್ರೆ ಅದ್ ಗುಂಡಿ ಒಳಗಿದ್ರೆ ಸೊಯ್ ಅಂತ ಹೊಂಟೋಗ್ಬೈದು. ಇರೋ ನಾನು ಯಾವಾಗ ಹೋಗು ಅಂತಾನೆ ಅವಾಗ ಹೋಗು, ಅದು ತಿರ್ಗಲ್ಲ. ನಡೆ ಇವಾಗ. ಇನ್ನು ದಾಟಲ್ಲ ನಡೆ. ಬೇಡ ಇಲ್ಲಿ ನೋಡ್ರಿ ಆನೆ. ಬರ್ತೀವಿ ಕಣಪ್ಪ. ಓಕೆ ಬಾಯ್ ಜೋಪಾನ. ಗುಡ್ ನೈಟ್. ಅಣ್ಣ ನಾನು ಹೇಳಿದ್ರೆ ನಮ್ದ್ರ ನೀವು. ನಾನು ಹೇಳಿದ್ರೆ ನಮ್ದ್ರ. ಎಕ್ಸ್ಪೆಕ್ಟೇ ಮಾಡಿರ್ನಿಲ್ಲ ಆನೆ ಬರುತ್ತೆ ಅಂತ. ಈ ಪಕ್ಕ 4ನೇ ಇದು ನೈಟ್ ನೋಡ್ತಾ ಇರೋದು ಆನೆನ. ನಮ್ಗೇನ್ ಗೊತ್ತು, ನಮ್ಗೆ ಇದೆ ಫಸ್ಟ್ ನೈಟ್. ನಾನು ಬಂದಾಗಲ್ಲ ನೋಡ್ತೀನಿ. 4ನೇ ನೈಟ್ ನಿಂಗೆ. ನಮ್ ಫಸ್ಟ್ ನೈಟ್ ಇವ ಎದುರುಕೊಂಡು ರಿವರ್ಸ್ ಗೇರ್ ಹಾಕೊಂಡು ಬರಕ್ ಮಾಡ್ತಾನೆ. ಏನಂತ ತಿಳ್ಕೊಬಿಟ್ಟೆಪ್ಪ ಆನೆನ. ಅದು 4 ನಾವು 10 ಹೆಜ್ಜೆ ಮಾಡ್ಬೋದು ಅಂದ್ರೆ 1 ಹೆಜ್ಜೆ ಮಾಡ್ಬೋದು ಒಂದೇ. ಹೌದಾ ಅಲ್ವಾ ಶಿವಣ್ಣ? 4 ಹೆಜ್ಜೆಗೆ ರೋಡ್ ದಾಟಾಯ್ತು. ಅದು ಡೌನ್ ಇದ್ರೆ ನಿಧಾನ ಒಂದೇ ಕಣ, ಬೋರೆಲ್ ಇದ್ರೆ ಫುಲ್ ಸ್ಪೀಡ್ ಅಂತ ಯಾವ್ದು 4 ಹೆಜ್ಜೆಗೆ ದಾಟಾಯ್ತು ರೋಡ್. ಅದು ನಾನು ಈ ರೋಡಲ್ಲಿ ನೋಡ್ಕೊಬ್ರಮ್ಮ. ಅಷ್ಟು ಹತ್ತಿರದಲ್ಲಿ ಆನೆ ನೋಡಿ. ಇವಾಗ ನೋಡಿದ್ರೆ ನೈಟ್ ಆಗುತ್ತೆ ಆಮೇಲೆ. ಈ ರಾತ್ರಿಲಿ ನಾವು ಹೋಗಿದ್ದೀವಲ್ಲ, ಪೈಪ್ ಸಿಗುತ್ತೆ ಅಂದ್ಕೊಂಡು ನಮ್ಮ ಡ್ರೈವರು, ಎಕ್ಸ್ಪೀರಿಯನ್ಸ್ ಡ್ರೈವರು ಮೋಸ ಮಾಡ್ಬಿಟ್ಟ. ನಮ್ಮನ್ನ ಕರ್ಕೊಂಡು ಮೋಸ ಮಾಡ್ಬಿಟ್ಟ. 10 ನಿಮಿಷಕ್ಕೆ ಬರ್ತಾರೆ ಅಂದ್ಬಿಟ್ಟು ನಮ್ಮ ಡ್ರೈವರ್ ಒಂದ್ಸಲ ಟ್ರೈ ಮಾಡೋ. ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರ್ ಮೋಸ ಮಾಡಲಿಲ್ಲ, ಅವ ಮೋಸ ಮಾಡ್ಬಿಟ್ಟ. ಸರಿ ಇನ್ನೇನು ಲಾಸ್ಟ್ ಟೈಮ್ ನೋಡು. ಇನ್ನೊಂದ್ಸಲ ಫೋನ್ ಮಾಡಿ ನೋಡೋಣ ಈ ಥರ ಏನಂತ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್. ಅವ್ರು ಬೆಳಗ್ಗೆ ಬರ್ತಾರೆ ಅಂತ ಬೇರೆ ಹೇಳ್ತದಲ್ಲ ಈಗ. ಅದನ್ನ ಕರೆಕ್ಟಾಗಿ ಹೇಳ್ಬೇಕು ತಾನೆ. ಸರಿ ನಾವು ಹೋಗೋದಕ್ಕೂ ಮುಂಚೆ, ಹೋದ್ಮೇಲೆ ಈ ಥರ ಮಾಡಿದ್ರೆ 35 ಕಿಲೋಮೀಟರ್ ಹೋಗಿ ವೇಸ್ಟ್ ಆಗೋಯ್ತು ರೀ. ಅಣ್ಣ ಹಾಕ್ತೀನಿ ಅಣ್ಣ, ಪೈಪ್ ಹಾಕ್ಸ್ಕೊಂಡು ಆಮೇಲೆ ನಾನು ಅಮೌಂಟ್ ಹಿಂಗೆ ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ಕೊತೀನಿ. ಇನ್ನೊಂದು ದಿವಸ ಕೊಡಲ್ಲ ನಿಂಗೆ. ನಿನ್ಗಾಗಿರೋದು ಕೆಲಸ ಇವತ್ತಿನ ದಿನ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ, ಏನ್ ಮಾಡ. 200 ರೂಪಾಯಿ ಡೀಸೆಲ್ ನಗರಕ್ಕೆ. ನೈಟು ಬೆಳಗಾನೆ ಕೆಲಸ ಮಾಡಿ ನೈಟ್ ಮಲಗಿದ್ದೆ 3 ಗಂಟೆ. ನಾವು 3 ಗಂಟೆಗೆ ಮಲಗಿ ಮತ್ತೆ 6 ಗಂಟೆಗೆ ಎದ್ದು ಇವಾಗ ಪೂಜೆ ಎಲ್ಲ ಮುಗೀತು. ಯುಗಾದಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬೇವು ಬೆಲ್ಲ ತಿಂದ್ವಿ. ಬೇವು ಬೆಲ್ಲ ಏನಕ್ಕೆ ತಿನ್ನೋದು? ಕೆಲವೊಂದ್ಸಲ ಹಬ್ಬದ ದಿನಗಳಲ್ಲಿ ಹಬ್ಬ ಅಂತಾನೆ ಅನ್ಸಲ್ಲ. ಇವತ್ತೇನೋ ಒಂದ್ ಚೂರು ಅನ್ಸ್ತದ. ಎತ್ತುಗಳನ್ನ ತೊಳೆದು ಏರನ್ನ ಕಟ್ಟಿ ಒಂದು 3 ರೌಂಡ್ 5 ರೌಂಡ್ ಹೊಡೆದು ಪೂಜೆ ಮಾಡ್ತಾರೆ. ಅದು ನಮ್ಮ ಕಡೆ ಮಾಡ್ತಾರೆ. ಕೆಲವೊಂದು ಕಡೆ ಇದು ಎತ್ತಿನ ಗಾಡಿಗಳಿಗೆ ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಮೆರವಣಿಗೆ ಮಾಡ್ತಾರೆ. ಸೊ ನಾವು ಮಾಡೋದು ಈ ಥರ. ಸೊ ಇವಾಗ ಅದನ್ನು ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ನಮ್ಮ ರಾಜು ಬಾರ ಇಲ್ಲಿ ಮಾಡ್ತಾವನೆ ಅಂದ್ಬಿಟ್ಟು ಫೋನ್ ಮಾಡಿದ. ನಾವು ಇಷ್ಟು ವರ್ಷ ನಾವು ಮಾಡ್ತಾಯಿದ್ವು. ಬಟ್ ಎತ್ತುಗಳು ಮಾರ್ಬಿಟ್ವಲ್ಲ ನಾವು, ಎತ್ತುಗಳು ಕೊಟ್ಬಿಟ್ಟು ನಾವು ಎತ್ತುಗಳಿಲ್ಲ, ಬರೀ ಹಸುಗಳು ಮಾತ್ರ. ಹಾಗಾಗಿ ರಾಜು ಬಾ ನಾನು ಮಾಡ್ತಾವನಿ ಅಂತ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ರಾಜು ಆಲ್ರೆಡಿ ಕಟ್ಬಿಟ್ಟಿದ್ದಾನೆ, ಏನೋ ಗೊತ್ತಿಲ್ಲ. ಬಾ ಅಂತ ಹೇಳ್ದೆ ಆವಾಗಲೇ, ಒಂದು ಸ್ವಲ್ಪ ಲೇಟ್ ಆಯಿತು. ಓಕೆ, ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದೆ. ಇನ್ನೂ 1 ಇಯರ್ ಕಟ್ಟಿಲ್ಲ ನಮ್ಮ ರಾಜು. 1 ಇಯರ್ ಅಂದರೆ ಜಸ್ಟು ಮಾಮೂಲಿ ಏರ್ ಕಟ್ತೀವಲ್ಲ ಅದೇ ಥರ ಒಂದು 2-3 ರೌಂಡ್ ಹೊಡಿಬೇಕಷ್ಟೆ ಪೂಜೆ ಮಾಡಿ. ಇವಾಗ ನೋಡಿ ಇವಾಗ ಮಾಡ್ತೀವಿ ಯಾವ ಥರ ಅಂತ. ಇಷ್ಟೊತ್ತು ಪೂಜೆ ಮುಗೀತು ನೋಡಿ. ಥರ ಒಂದು 3 ರೌಂಡ್ ಸುತ್ತಿದ್ರೆ ಇವತ್ತಿನ ಪೂಜೆ ಮುಗೀತು. ಅಂದರೆ ಈ ಹಬ್ಬದ ಪೂಜೆ ಇಷ್ಟೇ ನಾವು ಮಾಡೋದು. ಇದಾದಮೇಲೆ ಒಬ್ಬಿಟ್ಟು ಅದು ಇದು ಮಾಡ್ಕೊಂಡು ತಿನ್ಕೊಂಡು ಇರೋದಷ್ಟೇ. ಓಕೆ, ಇವಾಗ ನೋಡ್ರಿ ಪಚ್ಚಿ ಆಡೋದಕ್ಕೆ ನನ್ನ ಹತ್ರ ಇದೆ ಪಚ್ಚಿ. ಇದನ್ನು ಹೊಡಿಬೇಕು. ಇವೆಲ್ಲ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೀವಲ್ಲ ಆವಾಗ ಆಟ ಆಡಿದ್ದು.
ಈ ಮಧ್ಯ ಏನು ಆಟನೇ ಆಡಿರ್ಲಿಲ್ಲ. ಸೊ ಇವತ್ತು ಆಡೋಣ. ಈಗೆಲ್ಲ ಜನರೇಷನ್ ಸ್ಪೀಡ್ ಜನರೇಷನ್ ಗೋಲಿ ಆಡಲ್ಲ, ಗಿಲ್ಲಿ ದಂಡ ಗೊತ್ತಿಲ್ಲ, ಒಂದ್ ಕಬಡ್ಡಿ ಆಟ ಗೊತ್ತಿಲ್ಲ, ಒಂದು ಗೊತ್ತಿಲ್ಲ, ಎಲ್ಲ ಆಟ ಎಲ್ಲ ಮಾಡ್ತಾ ಮೊಬೈಲ್ ಬಂದ್ಮೇಲೆ ಎಲ್ಲ ಹಾಳಾಗೋಯ್ತು ಅಂದ್ಬಿಡಲ್ಲ. ಯಾವ ಆಟ ಆಡ್ದಲ್ಲ ಅದಕ್ಕೆ ಆಟ ಆಡಕತ್ತೀನಿ ಅವರು. ಅದಕ್ಕೆ ನಾವು ನೆನ್ಪು ಮಾಡಬೇಕು. ಗೋಲಿ ಆಟ ಗೊತ್ತಿಲ್ಲ, ಒಂದ್ ಮರ್ಕೋತಿ ಆಟ ಗೊತ್ತಿಲ್ಲ, ಹಾಂ ಗಿಲ್ಲಿ ದಂಡ ಗೊತ್ತಿಲ್ಲ, ಒಂದ್ ಕಬಡ್ಡಿ ಗೊತ್ತಿಲ್ಲ. ಹಾಂ ಮೊಬೈಲ್ ಬಂದ್ಮೇಲೆ ಹಾಳಾಗೋಯ್ತು, ಪ್ರಪಂಚವೇ ಹಾಳಾಗೋಯ್ತು. ಗೋಲಿ ಆಟ ಆಮೇಲೆ ಇನ್ನೊಂದು ಆಡ್ತೀವಲ್ಲ ಲಗೋರಿ. ಲಗೋರಿ ಬಾಲಿ ಹೆಂಗ್ ಬಿಡೋದು ಗೊತ್ತಾ? ಮರ್ಕೋತಿ ಮಾಡ್ಕೊಡ್ತೀವಿ. ಮರ ತಗೆ ಬರಲ್ಲ, ಅದು ಸತ್ತಿನಿಲ್ಲ ಮಕ್ಳ ಕೈ, ಊಟ ಮಕ್ಳು ಸತ್ತಿಲ್ಲ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ ಆಡ್ತಾ ಇದೀವಿ. ಇವಾಗ ಏನು ಗೊತ್ತಾ, ನಾವೇನು ಜಾಸ್ತಿ ಆಡ್ತಾ ಇಲ್ಲ. ಜಸ್ಟ್ ಏನು ಚಾಲೆಂಜ್ ಅಂದರೆ 100 ರೂಪಾಯಿಗೆ ಆಡ್ತಾ ಇದ್ದೀವಿ. 100 ರೂಪಾಯಿನ ಯಾರಾದರೂ ಯಾರು ಗೆಲ್ತಾರೋ ಅವರು ಪಾರ್ಟಿ ಕೊಡಿಸೋದು ಆ ಥರ. ಸೊ ಜಸ್ಟ್ ಗೆದ್ದರು ಅಷ್ಟೇ, ಸೋತರು ಅಷ್ಟೇ. 100 ರೂಪಾಯಿ. 10 ರೂಪಾಯಿ. ಹಾಂ ಪಟ್ಟು 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 ನಾಲ್ಕು ಪಟ್ಟು ಪಟ್ಟು ಇಲ್ಲಿ ನಿಂದು ಇನ್ನು 10 ರೂಪಾಯಿ ಇದೆ. ಇವಾಗ ನಂದತ್ತು ನಿಂದತ್ತದೆ 10 ಇಲ್ಲಿ ನೋಡ್ರಿ ಆಡ್ತಾ ಇದೀವಿ. ಯಾರು ಗೆಲ್ತಾರ ನೋಡೋಣ. ಇದ್ಯಾರು ಇದು ಉಜ್ಜದ್ದು ಹಿಂಗೆ ಉಜ್ಜಬೇಕು. ಎಲ್ಲಿ 2 ಯಾವ್ದು ಗುರು ಇದು 100 ರೂಪಾಯಿ ಹಾಕೋ ಇಲ್ಲಿ ಆಟಗಳು ನಡೀತದೆ. ಯಾವ ಆಟ ನಡೀತಿದ್ದು ಗುರು ಇಲ್ಲಿ? ಏಟು ಒಂದು ಏಟು ಕೊಡಿಲೆ 20 ಮಾಡ್ಕೋ. ಇಲ್ಲೇ ಇಬ್ಬರದು ಅದೇ. ಇನ್ನೊಂದು ಏಟ್ ಬಿದ್ರೆ 2 ಏಟು ಕಟ್ಟ. ಇನ್ನತ್ತು ಹಂಗೆ ಆಡ್ತಿರೋ ನೀನು. ಕಟ್ಟ 2 ಬಿದ್ರೆ ಪುನಃ ಒಂದ್ಸತಿ ಆಡ್ಬೇಕು. 3 ಬಿದ್ರು ಪುನಃ ಒಂದ್ಸಲ ಆಡ್ಬೇಕು. ಎಲ್ಲಕ್ಕೂ ಆಡ್ಬಿಡು. ಪಟ್ಟಿಗೆ ಔಟು. ಬಜ್ಜಿ ಎತ್ಕೊಂಡಿದೆ. ಆರ್ಲೆ ನೀನ್ ಹೇಳ್ತಾ ಇರೋದು 4ರ್ಲೆ. ಇಲ್ಲ 6ಲೆ ಸರಿ. ಇದು ಪಟ್ಟು. ಇಷ್ಟು ಬಿದ್ರೆ ನೀನು ಇನ್ನೊಂದ್ಸತಿ ಆಡ್ಬೇಕು ಎತ್ಕೊಂಡು. ಇಲ್ಲ ಇದು ಏಟು. ಅದೇ ಏಟು ಅಂದ್ರೆ ಇದು ಗೆಲುವು. ಪುನಃ ಬಿದ್ರೆ ಎತ್ಕೊಳ್ಳೋದ? ಇದು 4 ಬಿದ್ಮೇಲೆ ಪುನಃ 2 ಹಾಕ್ಬೇಕು. ಆ ತರ ಹಾಕಣ. ಬಿದ್ರು ಅವರೇ ಆಡ್ಬೇಕು, 3 ಬಿದ್ರು ಅವರೇ ಆಡ್ಬೇಕು. ಅದು ಬಿಟ್ರೆ ಇನ್ಯಾವ್ದು ಬಿದ್ದದು? ಅದ್ ಬಿಟ್ರೆ ಇನ್ಯಾವ್ದು ಬಿದ್ದದು? ಅಪ್ಪಚ್ಚಿಲಿ ಅದ ಬಿಳೋಗಿಂಟ ಅವ್ರು ಆಡ್ತಾನೆ ಇರ್ಬೋದು. ಒಬ್ನೇ ಆಡ್ತಾನೆ. ನಿನಗ್ ಗೊತ್ತಿಲ್ಲ ಸಾಯಂಕಾಲ ಗಂಟ ಹೆಂಗ್ ಆಡ್ತಾರೆ ಗೊತ್ತಾ? ನಮ್ಮೂರಲ್ಲೇ ಆಡ್ತಾರೆ. ಸಿಸ್ಟ ಗಟ್ಟ ಮನೆ ಬರೇಬ್ರು ಸಿಸ್ಟ 4 ಆಳು ಇಬ್ಬಿಬ್ರಲ್ಲ ಹಾಕೋಣ ಆಡೋ. ನಮ್ಮೂರಲ್ಲಿ ಆಡ್ತಾವ್ರೆ. ಅಲ್ಲಿ ನೋಡೋವಾಗ ಗೊತ್ತೈತೆ. ಇವಕ್ಕೆಲ್ಲ ಗೊತ್ತಿಲ್ಲ ಗೈಸ್. 2000ದಲ್ಲಿ ಹುಟ್ಟಿರೋಕೆಲ್ಲ ಏನ್ ಗೊತ್ತು? 19s ಹುಟ್ಟಿರೋರ್ಗ್ ಗೊತ್ತು. ಬೋಲ್ಸ್ಕ ಹೋಗಕ್ ಬಂದ್ಬಿಟ್ಟ ನಾವು. ಬೋಲ್ಸ್ಕೊಂಡು 20 ರೂಪಾಯಿ ಹೊಸ ವರ್ಷದಿನ ಲಾಸ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಹೋಗಿ ಹೋಗಿ ನಾ ಬರಕ ಮುಂಚೆ ಎತ್ಬಿಟ್ನಲ್ಲ 20. ಬಾಬಾ ಗಂಡಿ ಏನೂ ಗೊತ್ತಿಲ್ಲ ಅನ್ಬಿಟ್ಟು ಬೋಲ್ಸ್ಬಿಟ್ಟಿಯಲ್ಲ ನೀನು. ನಿಯತ್ತಿಂದ ಗೆದ್ದಿರೋದು. ಹಿಂಗ್ ಬಿಡುತ್ತಲ್ವಾ ಇವಾಗ 3 ಬಿದ್ಬಿಡ್ತು. ಪಟ್ಟು. ಇವ್ರೇ ಆಡ್ಬೇಕು. ಇಲ್ಲ ಪಟ್ಟು ಔಟ್. ಪಾಸ್ ಕೊಡೋದು. ನಾನು ಯಾವಾಗ ಕೊಡ್ತೀನಿ ಯಾರು ಇವ ಆಟ್ಕೊಳೆ ಗೊತ್ತಿಲ್ವಲ್ಲ ಇವ್ರಿಗೆ. ಪಟ್ಟು ಯಾವ ಪಟ್ಟು ಏಟು ಪಟ್ಟು. ಏಟು ಪಟ್ಟು ಏನು ಏಟು ಪಟ್ಟು ಬಾರ್ಲಿ ನಾವು ಗಟ್ಟ ಮೇಲೆ ಆಡ್ಕೊಂಡ್ ಬರ್ಲಿ. ಇವ್ರಿಗೆ ಅಫಿಸಿಯಲ್ ಆಗಿ ಆಟ ಆಡೋದೇ ಗೊತ್ತಿಲ್ಲ. ಅದಕ್ಕೆ ನಾನು ಆಟ ಆಡ್ತಿಲ್ಲ. ಸತ್ತೆ ಹೋಗೋರಿದ್ರು ಈಚೆ ಬಂದ್ಬಿಡ್ತೆ ನೋಡ್ಕೊ ಇವಾಗ ಜರ್ನೆ ಕಿತ್ಕೊಂಡು. ಸುಮಾರು ಜನ ಸತ್ತೆ ಹೋಗಿದ್ದಾರೆ. ಇದು ಓಪನ್ ಮಾಡಿ ಗೊತ್ತಿಲ್ಲದೆ ಓಪನ್ ಮಾಡ್ತಾರೆ. ಸಿಡಿದ್ದ ಬ್ಲಾಸ್ಟ್ ಆಗೋಯ್ತಣ. ಬ್ಲಾಸ್ಟ್ 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 ಓಪನ್ ಆಯ್ತು. ಹೇಳ್ತೀನಿ ನಾನು ಏನೂ ಆಗಲ್ಲ ಅಂತ. ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗತ್ತಾರೆ ಹೇಳ್ತಾನೆ. ನ್ಯೂಕ್ಲಿಯರ್ ಸಿಡಿತೆ ಓಡು ಓಡು. ನೀರ್ ಮತ್ತೆ ನೋಡ್ಕ ನೀರಲ್ಲಿ ಅದೇನ್ಲೇ ಅದು ಕಾರ್ಬನ್ ಮೊನಾಕ್ಸೈಡ್. ಅದು ಕಾರ್ಬನ್ ಮೊನಾಕ್ಸೈಡ್. ಇವಾಗ ಅದು ಡೈಆಕ್ಸೈಡ್ ಆಗೋಯ್ತು. ಓಕೆ ನೋಡ್ರಿ, ನೆನ್ನೆ ನೈಟ್ ಈ ಪೈಪ್ಗೋಸ್ಕರ ನಾವು ಪಟ್ಟಾಡಿದ್ವಿ ನೈಟ್ ಎಲ್ಲ. ಬಟ್ ಆದರೂ ಸಿಕ್ಕಿರಲಿಲ್ಲ. ಫೈನಲಿ ರೆಡಿ ಮಾಡಿಸ್ಕೊ ಬಂದಿದ್ದೀವಿ. ಈಗ ತಗೊಂಡೋಗಿ ಇದನ್ನು ಫಿಟ್ ಮಾಡಿ ಮಿಕ್ಕಿರೋ ಕೆಲಸನ ಮಾಡಬೇಕು. ಸೊ ಇವತ್ತು ಇದನ್ನೆಲ್ಲ ರೆಡಿ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.